ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ತ್ರಿಭುಜಗಳು ಪಾಠದಲ್ಲಿ ನಾವೀಗ ಇದ್ದೇವೆ. ನಿನ್ನೆ ತರಗತಿಯಲ್ಲಿ ಕೆಲವೊಂದು ಲೆಕ್ಕಗಳನ್ನು ಮತ್ತು ಪ್ರಮೇಯವನ್ನು ಕಲಿತೆವು. ಇವತ್ತು ಪಾಠವನ್ನು ಮುಂದುವರಿಸುವ. ನೆಕ್ಸ್ಟ್ ಪ್ರಶ್ನೆಗಳಿವೆ. ಬ ಬ ಬ ನಿರ್ಧಾರಕ ಗುಣ. ನಾವು ಸ್ವಯಂ ಸಿದ್ಧಾಂತಗಳನ್ನು ಕಲಿತಿದ್ದೇವೆ. ಬಾಕೋ ಬಾ, ಕೋಬಾಕೋ, ಬಾಬಾ ಬಾ. ಅದೇ ರೀತಿಯಲ್ಲಿ ಎರಡು ತ್ರಿಭುಜಗಳು ಸಮರೂಪ ಅಂತೇಳಿ ಸಾಧಿಸಬೇಕಾದ್ರೂ ಕೂಡ ಇದೇ ಸ್ವಯಂ ಸಿದ್ಧಾಂತಗಳನ್ನು ಆಧಾರವಾಗಿಟ್ಟುಕೊಂಡು ಸಾಧಿಸ್ತೇವೆ. ಸೈಡ್ ಲೈನಿಂಗ್ ಬರ್ತಾ ಇದ್ದಲ್ವಾ? ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು, ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ. ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತವೆ. ಈಗ ಎರಡು ತ್ರಿಭುಜ ಮಾಡಬೇಕು. ಒಂದು ತ್ರಿಭುಜ ಎ ಬಿ ಸಿ, ಇನ್ನೊಂದು ತ್ರಿಭುಜ ಡಿ ಇ ಎಫ್. ಒಂದು ಸ್ವಲ್ಪ ದೊಡ್ಡದಿರಲಿ, ಇನ್ನೊಂದು ಸ್ವಲ್ಪ ಚಿಕ್ಕದಿರಲಿ. ಈಗ ವಾಕ್ಯವನ್ನು ಓದಿ. ಒಂದರ ಮೂರು ಬಾಹುಗಳು ಮತ್ತೊಂದರ ಮೂರು ಬಾಹುಗಳೊಂದಿಗೆ ಸಮಾನುಪಾತ ಹೊಂದಿದ್ದರೆ ಎ ಬಿ ಭಾಗಿಸು ಡಿ ಇ ಸಮ ಬಿ ಸಿ ಭಾಗಿಸು ಇ ಎಫ್, ಎ ಸಿ ಭಾಗಿಸು ಡಿ ಎಫ್ ಆದರೆ, ಬರೆಯಿರಿ. ಎ ಬಿ ಭಾಗಿಸು ಡಿ ಇ ಸಮ ಬಿ ಸಿ ಭಾಗಿಸು ಇ ಎಫ್ ಸಮ ಎ ಸಿ ಭಾಗಿಸು ಡಿ ಎಫ್ ಆದರೆ ಈ ಬಾಹುವಿಗೆ ಈ ಬಾಹು, ಪಾದಕ್ಕೆ ಪಾದ, ಬಲಕ್ಕೆ ಬಲ, ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆಗ ಇದರ ಮೂರು ಕೋನಕ್ಕೆ ಇದರ ಮೂರು ಕೋನಗಳು ಸಮ. ಯಾವುದದು? ಕೋನ ಎ ಸಮ ಕೋನ ಡಿ, ಕೋನ ಎ ಸಮ ಕೋನ ಡಿ, ಕೋನ ಬಿ ಸಮ ಕೋನ ಇ, ಕೋನ ಸಿ ಸಮ ಕೋನ ಎಫ್ ಆಗಿರುತ್ತದೆ. ಎ ಗೆ ಡಿ, ಬಿ ಗೆ ಇ, ಸಿ ಗೆ ಎಫ್. ಈಗ ನೆಕ್ಸ್ಟ್ ನಿರ್ಧಾರಕ ಗುಣ ಕೋ 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 ನಿರ್ಧಾರಕ ಗುಣ. ಕೋ 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 ನಿರ್ಧಾರಕ ಗುಣ. ಅಲ್ಲಿ ಬಾ 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 ಮೂರು ಬಾಹುಗಳಿಗೆ ಮೂರು ಬಾಹುಗಳು, ಇಲ್ಲಿ ಮೂರು ಕೋನಗಳಿಗೆ ಮೂರು ಕೋನಗಳು ಸಮ.
ಚಿತ್ರ ಆಯ್ತಾ? ಈಗ ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ ನೋಡ. ಮೂರು ಕೋನಕ್ಕೆ ಮೂರು ಕೋನ ಸಮ ಬರೆಯ. ಕೋನ ಎ ಸಮ ಕೋನ ಡಿ, ಕೋನ ಬಿ ಸಮ ಕೋನ ಇ, ಕೋನ ಸಿ ಸಮ ಕೋನ ಎಫ್ ಆದರೆ ಬಾಹುಗಳು ಸಮಾನುಪಾತ. ಎ ಬಿ ಭಾಗಿಸು ಡಿ ಇ ಸಮ ಬಿ ಸಿ ಭಾಗಿಸು ಇ ಎಫ್ ಸಮ ಎ ಸಿ ಭಾಗಿಸು ಡಿ ಎಫ್. ಆಯ್ತಾ? ಈಗ ನೆಕ್ಸ್ಟ್ ಒಂದು ಲೆಕ್ಕ ಮಾಡುವ. ತ್ರಿಭುಜ ಎ ಬಿ ಸಿ ಸಮರೂಪ ಡಿ ಎಫ್. ಸಮರೂಪ ಚಿಹ್ನೆ ಎಸ್ ಅನ್ನು ಅಡ್ಡ ಬರೆಯುವುದು. ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಎ ಬಿ ಸಮ 3 ಸೆಂಟಿಮೀಟರ್, ಬಿ ಸಿ ಸಮ 6 ಸೆಂಟಿಮೀಟರ್, ಸಿ ಎ ಸಮ 8 ಸೆಂಟಿಮೀಟರ್, ಡಿ ಇ ಸಮ 4.5 ಸೆಂಟಿಮೀಟರ್ ಆದರೆ ಇ ಎಫ್ ಮತ್ತು ಎಫ್ ಡಿ ಗಳನ್ನು ಕಂಡುಹಿಡಿಯಿರಿ. ಎ ಬಿ 3, ಬಿ ಸಿ 6, ಸಿ ಎ 8, ಡಿ ಇ 4.5 ಆದರೆ ಇ ಎಫ್ ಮತ್ತು ಎಫ್ ಡಿ ಗಳನ್ನು ಕಂಡುಹಿಡಿಯಿರಿ. ಒಂದು ಚಿಕ್ಕ ತ್ರಿಭುಜ ಎ ಬಿ ಸಿ ಮಾಡಿ, ಇನ್ನೊಂದು ದೊಡ್ಡ ತ್ರಿಭುಜ ಡಿ ಇ ಎಫ್ ಮಾಡಿ. ಎ ಬಿ 3, ಎ ಸಿ 8, ಬಿ ಸಿ 6, ಡಿ ಇ 4.5, ಇ ಎಫ್ 9. ಇಲ್ಲಿ ಇ ಎಫ್ ಅನ್ನು ಕಂಡುಹಿಡಬೇಕು ನಾವು. ಈಗ ಸಮರೂಪ ಹೇಳಿಕೊಟ್ಟಿದ್ದಾರೆ, ಅದನ್ನು ಫಸ್ಟ್ ಬರೆಯುವ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಈಗ ನೋಡಿ, ಮೊದಲಿನ ಎರಡು ಅಕ್ಷರಕ್ಕೆ ಮೊದಲಿನ ಎರಡು ಅಕ್ಷರ ಎ ಬಿ ಭಾಗಿಸು ಡಿ ಇ, ಇದರ ಫಸ್ಟ್ ಎರಡು ಅಕ್ಷರ, ಇದರ ಫಸ್ಟ್ ಎರಡು ಅಕ್ಷರ ಎ ಬಿ ಭಾಗಿಸು ಡಿ. ಇದರದ್ದು ಲಾಸ್ಟ್ ಇದೆರಡು, ಇದರದ್ದು ಲಾಸ್ಟ್ ಇದೆರಡು ಬಿ ಸಿ ಭಾಗಿಸು ಇ ಎಫ್. ಮೂರು ಭಾಗಿಸು 4.5 ಸಮ 6 ಭಾಗಿಸು ಇ ಎಫ್. 3 ಭಾಗಿಸು 4.5 ಸಮ 6 ಭಾಗಿಸು ಇ ಎಫ್. ಇ ಎಫ್ ಸಮ 6 ಗುಣಿಸು 4.5 ಭಾಗಿಸು 3. ಸುಲಭ ರೂಪಕ್ಕೆ ತನ್ನಿ, 9 ಬರ್ತದೆ. ಈಗ ಇನ್ನೊಂದು ಅನುಪಾತ ಬರೆಯುವ. ಫಸ್ಟ್ ಇದು ಮತ್ತೆ ಲಾಸ್ಟ್ ಇದು, ಫಸ್ಟ್ ಇದು ಮತ್ತೆ ಲಾಸ್ಟ್ ಇದು. ಎ ಸಿ ಭಾಗಿಸು ಡಿ ಎಫ್. ಎ ಬಿ ಭಾಗಿಸು ಡಿ ಇ ಸಮ ಎ ಸಿ ಭಾಗಿಸು ಡಿ ಎಫ್. 3 ಭಾಗಿಸು 4.5 ಸಮ 8 ಭಾಗಿಸು ಡಿ ಎಫ್. ಡಿ ಎಫ್ ಸಮ 8 ಗುಣಿಸು 4.5 ಭಾಗಿಸು 3 ಹೇಳಿದ್ರೆ 12. ಎರಡನೇ ಲೆಕ್ಕ ಬರೀರಿ. ಚಿತ್ರದಲ್ಲಿ ಪಿ ಕ್ಯೂ
ಸಮಾನಾಂತರ ಆರ್ ಎಸ್ ಆದರೆ ತ್ರಿಭುಜ ಪಿ ಒ ಕ್ಯೂ ಸಮರೂಪ ತ್ರಿಭುಜ ಎಸ್ ಒ ಆರ್ ಎಂದು ಸಾಧಿಸಿರಿ. ಚಿತ್ರ ಮಾಡಿ. ಪಿ ಕ್ಯೂ ಆರ್ ಎಸ್ ಓ ಈಗ ಏನು ಕೊಟ್ಟಿದ್ದಾರೆ? ಎರಡು ರೇಖೆಗಳು ಸಮಾನಾಂತರ ಅಷ್ಟೇ. ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆಯು ಕತ್ತರಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಸಮನಾಗಿರುತ್ತವೆ. ನೆನ್ಪುಂಟಾ? ಆಗ ಈ ರೇಖೆ ಸಮಾಂತರ ಆದರೆ ಪಿ ಎಸ್ ಛೇದಕ ರೇಖೆ ಆಗ್ತದೆ. ಆಗ ಒಂದು ಮೇಲಿನ ಕೋನ ಇನ್ನೊಂದು ಕೆಳಗಿನ ಕೋನಕ್ಕೆ ಸಮ, ಕೆಳಗಿನ ಕೋನ ಮೇಲಿನ ಕೋನಕ್ಕೆ ಸಮ, ಎರಡೂ ಕೂಡ ಪರ್ಯಾಯ ಕೋನಗಳು. ಇನ್ನು ಓ ಬಿಂದುವಿನಲ್ಲಿ ಉಂಟಾದ ಎರಡು ಕೋನಗಳು ಒಂದಕ್ಕೊಂದು ಸಮ, ಅದನ್ನು ಶೃಂಗಾಭಿಮುಖ ಕೋನಗಳು ಅಂತೇಳಿ ಕರೀತಾರೆ. ಅಂತ ಹೇಳಿದ್ರೆ ಈ ತ್ರಿಭುಜದ ಮೂರು ಕೋನಗಳು ಒಂದಕ್ಕೊಂದು ಸಮ. ಎರಡು ತ್ರಿಭುಜಗಳು ಸಮಕೋನೀಯ ಅಂತ ಹೇಳಿದ್ರೆ ಸಾಕು, ಅವುಗಳು ಸಮರೂಪ. ಹಾಗಾದ್ರೆ ಸಮರೂಪ ಅಂತೇಳಿ ಸಾಧಿಸಬಹುದು. ದತ್ತ ಪಿ ಕ್ಯೂ ಸಮಾನಾಂತರ ಆರ್ ಎಸ್ ಸಾಧನೀಯ. ತ್ರಿಭುಜ ಪಿ ಒ ಕ್ಯೂ ಸಮರೂಪ ತ್ರಿಭುಜ ಎಸ್ ಒ ಆರ್ ಸಾಧನೆ. ತ್ರಿಭುಜ ಪಿ ಒ ಕ್ಯೂ ಮತ್ತು ತ್ರಿಭುಜ ಎಸ್ ಒ ಆರ್ ಗಳಲ್ಲಿ ಯಾವುದು ಒಂದಕ್ಕೊಂದು ಸಮನಾದ ಕೋನಗಳನ್ನು ಬರೆಯುವ. ಒಂದು ಕೋನ ಪಿ, ಇನ್ನೊಂದು ಕೋನ ಕ್ಯೂ, ಇನ್ನೊಂದು ಕೋನ ಓ. ಈ ತ್ರಿಭುಜದ ಮೂರು ಕೋನ. ಈ ತ್ರಿಭುಜದಲ್ಲಿ ಯಾವುದಕ್ಕೆ ಸಮ? ಎಸ್ ಗೆ ಸಮ, ಆರ್ ಗೆ ಸಮ, ಓ ಗೆ ಸಮ. ಇದು ಎರಡೂ ಕೂಡ ಪರ್ಯಾಯ ಕೋನಗಳು. ಇದನ್ನ ಶೃಂಗಾಭಿಮುಖ ಕೋನ ಅಂತೇಳಿ ಕರೀತಾರೆ. ಆದ್ದರಿಂದ ತ್ರಿಭುಜ ಪಿ ಒ ಕ್ಯೂ ಸಮರೂಪ ತ್ರಿಭುಜ ಎಸ್ ಒ ಆರ್. ಸಮಕೋನೀಯ ತ್ರಿಭುಜಗಳು ಸಮರೂಪ, ಅದು ನಮಗೆ ಗೊತ್ತುಂಟು. ನೆಕ್ಸ್ಟ್ ಲೆಕ್ಕ ಬರೀರಿ. ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಎಸ್ ಭಾಗಿಸು ಎಸ್ ಕ್ಯೂ ಸಮ ಪಿ ಟಿ ಭಾಗಿಸು ಟಿ ಆರ್ ಕೋನ ಪಿ ಎಸ್ ಟಿ ಸಮ
ಸಾಧಿಸಿ. ಈಗ ದತ್ತ ಏನ್ ಕೊಟ್ಟಿದ್ದಾರೆ ಅದನ್ನು ಬರೆಯುವ. ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಎಸ್ ಭಾಗಿಸು ಎಸ್ ಕ್ಯೂ ಸಮ ಪಿ ಟಿ ಭಾಗಿಸು ಟಿ ಆರ್. ಇನ್ನೊಂದು ಕೋನ ಪಿ ಎಸ್ ಟಿ ಸಮ ಕೋನ ಪಿ ಆರ್ ಕ್ಯೂ. ಸಾಧನೆಯ ಒಂದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿದ್ರೆ ಪಿ ಕ್ಯೂ ಸಮ ಪಿ ಆರ್ ಆಗ್ಬೋದು, ಅಥವಾ ಕೋನ ಕ್ಯೂ ಸಮ ಕೋನ ಆರ್ ಆಗ್ಬೋದು. ಸಾಧನೆ ಸಮಾನುಪಾತವನ್ನು ತಗೊಳ್ಳುವ. ಪಿ ಎಸ್ ಭಾಗಿಸು ಎಸ್ ಕ್ಯೂ ಸಮ ಪಿ ಟಿ ಭಾಗಿಸು ಟಿ ಆರ್. ಬಾ ನಿರ್ಧಾರಕ ಗುಣದಲ್ಲಿ ನೋಡಿ, ಎರಡು ಬಾಹುಗಳು ಸಮಾನುಪಾತದಲ್ಲಿದ್ದರೆ ಅವುಗಳ ಅನುರೂಪ ಕೋನಗಳು ಸಮ. ಪಿ ಎಸ್ ಗೆ ಎದುರುಗಡೆ ಇರುವ ಕೋನವು ಎಸ್ ಕ್ಯೂ ಗೆ ಎದುರುಗಡೆ ಇರುವ ಕೋನಕ್ಕೆ ಸಮ. ಪಿ ಟಿ ಯ ಎದುರುಗಡೆ ಇರುವ ಕೋನಕ್ಕೆ ಟಿ ಆರ್ ನ ಎದುರುಗಡೆ ಇರುವ ಕೋನವು ಸಮ ಅಂತ ಹೇಳಿದ್ರೆ ಈ ಕೋನಕ್ಕೆ ಈ ಕೋನ ಸಮ, ಈ ಕೋನಕ್ಕೆ ಈ ಕೋನ ಸಮ ಬರೀರಿ. ಆದ್ದರಿಂದ ಕೋನ ಪಿ ಎಸ್ ಟಿ ಸಮ ಕೋನ ಪಿ ಕ್ಯೂ ಆರ್ ಮತ್ತು ಕೋನ ಪಿ ಟಿ ಎಸ್ ಸಮ ಕೋನ ಪಿ ಆರ್ ಕ್ಯೂ. ಆದರೆ ಇವೆರಡು ಕೋನಗಳು ಒಂದಕ್ಕೊಂದು ಸಮ. ಇದಕ್ಕೆ ಇದು ಸಮ, ಇದಕ್ಕೆ ಇದು ಸಮ, ಆಗ ಇವೆರಡು ಕೂಡ ಒಂದಕ್ಕೊಂದು ಸಮ ಅಲ್ವಾ. ಆದ್ದರಿಂದ ಕೋನ ಪಿ ಕ್ಯೂ ಆರ್ ಸಮ ಕೋನ ಪಿ ಆರ್ ಕ್ಯೂ. ದೊಡ್ಡ ತ್ರಿಭುಜದಲ್ಲಿ ಈ ಎರಡು ಕೋನಗಳು ಒಂದಕ್ಕೊಂದು ಸಮ. ಅದು ಎಂತಹ ತ್ರಿಭುಜ ಆಯಿತು? ಸಮದ್ವಿಬಾಹು ತ್ರಿಭುಜ. ನೆಕ್ಸ್ಟ್ ಪ್ರಶ್ನೆ ಬರೆಯಿರಿ. ಸೆಂಟಿಮೀಟರ್ ಎತ್ತರವಿರುವ ಹುಡುಗಿಯೊಬ್ಬಳು ಒಂದು 1.2 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಒಂದು ದೀಪದ ಕಂಬದ
90 ಸೆಂಟಿಮೀಟರ್ ಎತ್ತರವಿರುವ ಹುಡುಗಿಯೊಬ್ಬಳು 1.2 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಒಂದು ದೀಪದ ಕಂಬವೊಂದರ ಬುಡದಿಂದ ಹೊರ ನಡೆಯುತ್ತಿದ್ದಾಳೆ. ದೀಪವು ನೆಲದಿಂದ 3.6 ಮೀಟರ್ ಎತ್ತರದಲ್ಲಿದ್ದರೆ 4 ಸೆಕೆಂಡ್ಗಳ ನಂತರ ಅವಳ ನೆರಳಿನ ಉದ್ದವೆಷ್ಟು? ಈಗ ನಾನು ರಸ್ತೆಯಲ್ಲಿರುವ ಲೈಟ್ ಕಂಬದ ಬುಡದಲ್ಲಿ ನಿಂತ್ರೆ ನನ್ನ ಉದ್ದ ಜಾಸ್ತಿಯಾ ಲೈಟ್ ಕಂಬದ ಉದ್ದ ಜಾಸ್ತಿಯಾ? ಲೈಟ್ ಕಂಬದ ಉದ್ದ ಜಾಸ್ತಿ. ಒಂದು ಚಿತ್ರ ಮಾಡುವ. ನೆಲದ ಮೇಲೆ ಇದು ಲೈಟ್ ಕಂಬ ನಿಂತಿದೆ, ಇಲ್ಲಿ ಹುಡುಗಿ ಇದ್ದಾಳೆ. ಇದು ಲೈಟ್ ಕಂಬ, ಇದು ಹುಡುಗಿ. ಈಗ ಇದು ದೀಪದ ಕಂಬ, ಇದರ ಬುಡದಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ. ಅವಳು 1.2 ಮೀಟರ್ ಪರ್ ಸೆಕೆಂಡ್ ಜವದಿಂದ ಚಲಿಸ್ತಾಳೆ. 1 ಸೆಕೆಂಡಿಗೆ 1.2 ಮೀಟರ್ ದೂರವನ್ನು ಚಲಿಸ್ತಾಳೆ. ಹಾಗಾದ್ರೆ 4 ಸೆಕೆಂಡ್ ಅವಳು ಹೋಗ್ತಾಳಂತೆ. 4 ಸೆಕೆಂಡ್ ನಂತರ ಅವಳ ನೆರಳಿನ ಉದ್ದವನ್ನು ಕೇಳಿದಾರಲ್ವಾ? ಹಾಗಾದ್ರೆ ಅವಳು ತೆಗೆದುಕೊಂಡ ಕಾಲ 4 ಸೆಕೆಂಡ್. ಜವಕ್ಕೆ ಸೂತ್ರ ದೂರ ಭಾಗಿಸು ಕಾಲ. ಆಗ ದೂರ ಸಮ ಜವ ಗುಣಿಸು ಕಾಲ ಆಗ್ತದೆ. 1.2 ಗುಣಿಸು 4, ಅವಳು ಚಲಿಸಿದ ದೂರ 4.8. ಈ ದೂರ ಎಷ್ಟು? 4.8 ಮೀಟರ್. ಇನ್ನು ದೀಪದ ಕಂಬದ ಎತ್ತರ ಎಷ್ಟು ಕೊಟ್ಟಿದ್ದಾರೆ? 3.6 ಮೀಟರ್ ಎತ್ತರವಿರುವ ದೀಪದ ಕಂಬ. ಅವಳ ಉದ್ದ ಎಷ್ಟು? 90 ಸೆಂಟಿಮೀಟರ್. 90 ಸೆಂಟಿಮೀಟರ್ ಅದನ್ನು ಮೀಟರ್ಗೆ ಮಾಡುವಾಗ 0.90 ಮೀಟರ್ ಬೆಳೆ ಆಗ್ತದೆ. ಇದು ಮೀಟರ್ ಇರುವುದರಿಂದ ಇವಳ ಉದ್ದವನ್ನು ಕೂಡ ಮೀಟರ್ನಲ್ಲಿಯೇ ನಾವು ತಗೊಳ್ಬೇಕಾಗ್ತದೆ. ಆದ್ರಿಂದ ಅದನ್ನು ಮೀಟರ್ನಲ್ಲಿಯೇ ಬರೆದಿದೆ ನಾನು. ಈಗ ಕಂಬವು ನೇರವಾಗಿ ಉಂಟು, ಹುಡುಗಿಯು ನೇರವಾಗಿ ಇದ್ದಾಳೆ. ಆದ್ರಿಂದ ಇದು 2 ಕೋನಗಳು ಒಂದಕ್ಕೊಂದು ಸಮ. ಇನ್ನು ಇದು 2 ತ್ರಿಭುಜದಲ್ಲಿರುವ ಕೋನ. ಆಗ ಉಳಿದ 2 ಕೋನಗಳು ಒಂದಕ್ಕೊಂದು ಸಮವಾಯಿತು. ಆಗ ದೊಡ್ಡ ತ್ರಿಭುಜ ಮತ್ತು ಚಿಕ್ಕ ತ್ರಿಭುಜ, ದೊಡ್ಡ ತ್ರಿಭುಜ ಮತ್ತು ಚಿಕ್ಕ ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ತ್ರಿಭುಜ ABE ಸಮರೂಪ ತ್ರಿಭುಜ CDE. ಈಗ ಸಮಾನುಪಾತದಲ್ಲಿರುವ ಬಾಹುಗಳನ್ನು ಬರೆಯುವ. AB ಭಾಗಿಸು CD ಸಮ BE ಭಾಗಿಸು DE. ಈಗ ಕಂಬದ ನೆರಳು ಹೇಳಿದ್ರೆ ಕಂಬದ ಬುಡದಿಂದ ಬೀಳುವಂಥದ್ದು. ಹುಡುಗಿಯ ನೆರಳು ಹೇಳಿದಾಗ ಹುಡುಗಿಯ ಕಾಲಿನ ಬುಡದಿಂದ ಬೀಳುವಂಥದ್ದು. ಆದ್ದರಿಂದ ಹುಡುಗಿಯ ನೆರಳನ್ನು X ಅಂತ ತಗೊಂಡ್ರೆ ಕಂಬದ ನೆರಳು ಅವಳು ಚಲಿಸಿದ ದೂರ ಪ್ಲಸ್ X.
4.8 ಪ್ಲಸ್ ಎಕ್ಸ್ ಆಯಿತು. ಬಿಇ 0.9 ಆಯಿತು. ಡಿಇ ಸಮ ಎಕ್ಸ್ ಆಯಿತು. ಎ ಬಿ ಭಾಗಿಸು ಬಿಇ ಸಾರಿ ಈಗ ಅಡ್ಡ ಗುಣಾಕಾರ ಮಾಡುವ. 4.8 ಪ್ಲಸ್ ಎಕ್ಸ್ ಗುಣಿಸು 0.9 ಸಮ 3.6 ಎಕ್ಸ್. 4.8 ಪ್ಲಸ್ ಎಕ್ಸ್ ಸಮ 3.6 ಭಾಗಿಸು 0.9 ಗುಣಿಸು ಎಕ್ಸ್. 9 4 36 ಅಲ್ವಾ, ಆದ್ದರಿಂದ ಇಲ್ಲಿ 4 ಸರ್ತಿ ಬರ್ತದೆ. ಇದನ್ನು ಹೊರಸ್ತೇನೆ. 4.8 ಪ್ಲಸ್ ಎಕ್ಸ್ ಸಮ 4x. 4.8 ಸಮ 4x ಮೈನಸ್ ಎಕ್ಸ್. 4.8 ಸಮ 3x. ಎಕ್ಸ್ ಸಮ 4.8 ಭಾಗಿಸು 3 ಹೇಳಿದ್ರೆ 1.6 ಮೀಟರ್. ಹುಡುಗಿಯ ನೆರಳಿನ ಉದ್ದ 1.6 ಮೀಟರ್. 4 ಸೆಕೆಂಡ್ಗಳ ನಂತರ ಹುಡುಗಿಯ ನೆರಳು ಡಿಇ ಅದರ ಉದ್ದ ಎಷ್ಟು? 1.6 ಮೀಟರ್. ಎ ಬಿ ಲೈಟ್ ಕಂಬ, ಸಿ ಡಿ ಹುಡುಗಿ. ಅವಳು ನಡೆಯಲು ತೆಗೆದುಕೊಂಡ ಸಮಯ 4 ಸೆಕೆಂಡು. ಆದ್ದರಿಂದ ದೂರ ಸಮ ಜವ ಗುಣಿಸು ಕಾಲ 1.2 ಗುಣಿಸು 4 ಹೇಳುವಾಗ 4.8 ಆಯಿತು. ಅವಳ ನೆರಳಿನ ಉದ್ದವನ್ನು ಎಕ್ಸ್ ಅಂತ ಇಟ್ಟುಕೊಳ್ಳುವ. ಎ ಬಿ ಭಾಗಿಸು ಸಿ ಡಿ ಕಂಬ ಭಾಗಿಸು ಹುಡುಗಿ ಸಮ ಕಂಬದ ನೆರಳು ಭಾಗಿಸು ಹುಡುಗಿಯ ನೆರಳು. ಬೆಲೆಗಳನ್ನು ಆದೇಶಿಸಿದಾಗ ಎಕ್ಸ್ ಸಮ ಸಿಕ್ಕಿದ್ದಷ್ಟು 1.6 ಮೀಟರ್. ಇವತ್ತಿನ ಲೆಕ್ಕಗಳನ್ನು ಇನ್ನೊಮ್ಮೆ ನೋಡದೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದೇ ರೀತಿಯ ಇನ್ನಷ್ಟು ಲೆಕ್ಕಗಳನ್ನು ಒಟ್ಟು ಹಾಕಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇವತ್ತಿಗೆ ಇಷ್ಟು ಸಾಕು. ಬಾಯ್.